ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ಮಾತು ಕಲಿಯುವ ಎಲ್ಲ ವ್ಯಕ್ತಿಗಳಿಗೆ ಮೌನದ ಮಹತ್ವ ಕೂಡ ತುಂಬ ಮುಖ್ಯ, ಅರಿಬೇಕು. ಅದಕ್ಕೆ ಅಲ್ವೇ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಆ, ಸುಮಾರು ಜನ ನಮಗೆ ಗೈಡ್ ಮಾಡಿರೋದು ಅಲ್ವೇ. ಚನ್ನವೀರ ಕಣವಿಯವರ ಒಂದು ಮಾತು ನನಗೆ ತುಂಬ ಇಷ್ಟ. ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, ಮೂರು ಗಳಿಗೆಯ ಬಾಳು ಗಮಗಮಿಸುತ್ತಿರಲಿ ಅನ್ನೋದು. ನಮ್ಮ ಮಾತು ಮೌನದ ಮಧ್ಯ ಅರಳಿ ಬರಬೇಕು. ಬರೀ ಸಂತೆ ಒಳಗಡೆ ಗಲಾಟೆ ಥರದ್ದಿದ ವಾತಾವರಣದಲ್ಲಿ ನಿಮ್ಮ ಮಾತು ಅಷ್ಟು ಪ್ರಭಾವಶಾಲಿ ಆಗೋದಿಲ್ಲ. ಸೊ ಹಾಗಾಗಿ ಇದು ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, ಮೂರು ಗಳಿಗೆಯ ಬಾಳು ಗಮಗಮಿಸುತ್ತಿರಲಿ. ಬುದ್ಧಿಸಂನಲ್ಲಿ ಒಂದು ಕಡೆ ಈ ಪದ ಇರೋದನ್ನ ನೋಡಿದೆ ನಾನು, ಥಂಡರಿಂಗ್ ಸೈಲೆನ್ಸ್ ಅಂತ. ಎಷ್ಟು ಅಂದರೆ ಆ ಸೈಲೆನ್ಸೇ ಪೂರ್ತಿ ಆವರಿಸ್ಕೊಂಡ್ಬಿಟ್ಟಿರ್ಬೇಕು. ಅಂಥ ಒಂದು ಸೈಲೆನ್ಸ್, ಮೌನ ನಮ್ಮದಾಗಬೇಕು ಅನ್ನುವಂತಹ ವಿಚಾರ ಇದೆ. ನಾನು ಒಂದು ಕೊಟೇಶನ್ ಮಾಡಿದೆ. ಮಾತನಾಡುವ ಸಂದರ್ಭದಲ್ಲಿ ಮೌನದಿಂದಿರಬಾರದು, ಮೌನದಿಂದಿರುವ ಸಂದರ್ಭದಲ್ಲಿ ಮಾತನಾಡಬಾರದು ಅಂತ. ಮಾತನಾಡುವ ಸಂದರ್ಭದಲ್ಲಿ ಮೌನದಿಂದಿರಬಾರದು, ಮೌನದಿಂದಿರುವ ಸಂದರ್ಭದಲ್ಲಿ ಮಾತನಾಡಬಾರದು ಅಂತ. ಸೊ ಹಾಗಾಗಿ ಸ್ನೇಹಿತರೆ, ಪಾಸಸ್ ಇನ್ ಬಿಟ್ವೀನ್ ದ ವರ್ಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಮೌನದಲ್ಲಿದ್ದಷ್ಟು ಧ್ಯಾನ, ಮೌನದಿಂದಲೇ ಧ್ಯಾನ ಆರಂಭ. ಯಾಕೆ ಧ್ಯಾನ ಬೇಕು ಅಂದರೆ, ನಮ್ಮ ಥಾಟ್ಸ್ ಕ್ಲಾರಿಟಿ ಬರಬೇಕು. ಅಂದರೆ ಥಾಟ್ಸ್ ಕ್ಲಾರಿಟಿ ಬರಬೇಕಾದ್ರೆ ಅಲ್ಲಿಯೂ ನಾನು ಸೈಲೆನ್ಸನ್ನು ಉಳ್ಳವನಾಗಬೇಕು. ಸೊ ನನ್ನದೊಂದು ಫಾರ್ಮುಲಾ ಇದೆ, 4 C's ಅಂತ. ಅದನ್ನು ಕೂಡ ತಾವು ಕಾಮೆಂಟಲ್ಲಿ ಟೈಪ್ ಮಾಡ್ಬೋದು. ಕೂಲ್, ಕಾಮ್, ಕಂಫರ್ಟಬಲ್, ಕಂಪೋಸ್ಡ್. ನಾನು ತಣ್ಣಗಿರ್ಬೇಕು, ಕೂಲ್. ಕಾಮ್, ಪ್ರಶಾಂತವಾಗಿರ್ಬೇಕು. ಕಂಫರ್ಟಬಲ್, ಆರಾಮಾಗಿರ್ಬೇಕು. ನಾನು ಆರಾಮಾಗಿ ಈಸಿ ಫ್ರೀ ಆಗಿರ್ಬೇಕು, ಫ್ಲೆಕ್ಸಿಬಲ್ ಆಗಿರ್ಬೇಕು. ಕಂಪೋಸ್ಡ್, ಬ್ಯಾಲೆನ್ಸ್ಡ್ ಆಗಿರ್ಬೇಕು. ತುಂಬ ವೇಗವಾಗಿ ಬಡ 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 ಅಂತ ಮಾತಾಡೋದು, ಅಥವಾ ಇವತ್ತೊಂದು ಮಾತು ನಾಳೆ ಒಂದು ಮಾತು ಅಂತ. ಸೊ ಕಂಪೋಸ್ಡ್ ಅಂದರೆ ಬ್ಯಾಲೆನ್ಸ್ಡ್. ಸೊ ದಿಸ್ ಈಸ್ ಮೈ ಫಾರ್ಮುಲಾ: ಕೂಲ್, ಕಾಮ್, ಕಂಫರ್ಟಬಲ್, ಕಂಪೋಸ್ಡ್. ಟೈಪ್ ಮಾಡಿದ್ರಾ? ಟೈಪ್ ಮಾಡಿಬಿಡಿ. ನಿಮಗೆ ಅದು ಮೈಂಡಲ್ಲಿ ಇನ್ನೊಂದು ಸ್ವಲ್ಪ ಉಳಿಲಿ ಅನ್ನೋದಕ್ಕೋಸ್ಕರ ಟೈಪ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಚಿಂತನೆಗಳು ಯಾವಾಗ ನಿಮಗೆ ಸ್ಪಷ್ಟ ಆಗ್ತದೆ, ಥಾಟ್ಸ್ ಕ್ಲಾರಿಟಿ ಲೀಡ್ಸ್ ಟು ವರ್ಡ್ಸ್ ಕ್ಲಾರಿಟಿ. ಈ ಮೈಂಡಲ್ಲಿ, ಬ್ರೈನ್ನಲ್ಲಿ ಥಾಟ್ಸ್ ಓಡಾಡುತ್ತೆ. ಈ ಥಾಟ್ಸ್ಗಳಲ್ಲಿ ಸ್ಪಷ್ಟತೆ ಬಂದರೆ ನಿಮ್ಮ ಬಾಯಿಲಿ ಬರಬೇಕಾದ್ರೆ ಇಲ್ಲಿ ವರ್ಡ್ಸ್ ಆಗ್ತದೆ. ಯು ಗಾಟ್ ಇಟ್? ಸೊ ಥಾಟ್ಸ್ ಕ್ಲಾರಿಟಿನಿ ಇಲ್ದಲೇನೆ ಹೇಗ್ರಿ ವರ್ಡ್ ಬರುತ್ತೆ? ಎಷ್ಟೊಂದು ಜನ ಏನು ಮಾಡ್ತಾರೆ, ನನಗೆ ಮಾತು ಬರ್ತಿಲ್ಲ, ಪದ ಬರ್ತಿಲ್ಲ ಅಂದರೆ ಇಲ್ಲಿ ರಿಪೇರಿ ಮಾಡ್ಕೊಂಡಿಲ್ಲ ಅಂತ. ಇಲ್ಲಿ ಸರಿ ಮಾಡ್ಕೊಳ್ಳಿ, ಇಲ್ಲಿ ಸರಿ ಹೋಗ್ತದೆ. ಒಬ್ಬ ಜೈಲಾನ್ ಥಾಮಸ್ ಅನ್ನೋನು ನೀರಿನಲ್ಲಿ ಸೂಜಿ ತೂರಿದಂತೆ ಮೌನ ಇರಬೇಕು ಅಂತಾನೆ. ಮಾತಿನ ಬಗ್ಗೆ ಮಾತಾಡೋದು, ಮೌನದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಸರ್. ಮೌನದ ಮಹತ್ವ ಅರ್ಥ ಆದರೆ ಮಾತು ಅರ್ಥ ಆಗ್ತದೆ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮೌನದಿಂದ ಇದ್ದುದರ ಬಗ್ಗೆ ಅಲ್ಲ, ಮಾತನಾಡಿದ್ದುದರ ಬಗ್ಗೆ ಹಲವು ಬಾರಿ ಪಶ್ಚಾತ್ತಾಪ ಪಟ್ಟಿದ್ದೇನೆ. ನೀವು ಮೌನದಿಂದ ಇದ್ದಾಗ ಯಾವಾಗಲೂ ಪಶ್ಚಾತ್ತಾಪ ಪಡೋ ಸಂದರ್ಭನೇ ಬರೋದಿಲ್ಲ. ಆ ಬಾಯಿ ಬಿಟ್ಟರೆ ತಾನೆ ಬಣ್ಗೇಡು ಅನ್ನೋದು. ಆ ಬಾಯಿ ಬಿಟ್ಟರೆ ತಾನೆ ಮೀನು ಸಿಕ್ಕಾಕೊಳ್ಳೋದು ಗಾಳಕ್ಕೆ, ನಾವು ಇನ್ನೊಬ್ರಿಗೆ ಸಿಕ್ಕಾಕೊಳ್ಳೋದು ಮಾತಾಡ್ದಾಗೆ. ಸೊ ಅದಕ್ಕೆ
ಮಾತಾಡ್ಬೇಕಾದ್ರೆ ನಾವು ತುಂಬಾ ಅಲರ್ಟ್ ಆಗಿರ್ಬೇಕು. ಅಲರ್ಟ್ನೆಸ್ ಅಂತ ಒಂದ್ಸರಿ ಟೈಪ್ ಮಾಡಿ. ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಸಂದರ್ಭ, ಎಂಥ ಸಭೆ, ಎಂಥ ಸಭಿಕರು, ಅದನ್ನು ಆಲೋಚನೆ ಮಾಡಿಕೊಂಡು ನಾನು ಎಚ್ಚರದ ಸ್ಥಿತಿಯಲ್ಲಿ ಇರಬೇಕು. ಕುಡಿಸ್ತಾ ಇದ್ರೆ ಆಗೋದಿಲ್ಲ, ಎಲ್ಲೋ ಏನೋ ಮಾಡ್ಕೊಂಡಿದ್ರೆ ಆಗೋದಿಲ್ಲ. ನಾನು ಮಾತುಗಳನ್ನು ಆಡಬೇಕಾದ್ರೆ ಆ ಎಚ್ಚರದ ಸ್ಥಿತಿ ತುಂಬ ತುಂಬ ನಮಗೆ ಸಹಾಯ ಮಾಡ್ತದೆ. ಒಂದು ಚಲನಚಿತ್ರ ಗೀತೆ ಇದೆ, ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ ಅಂತ. ಮೌನ ಕರೆಕ್ಟ್, ಆಭರಣ ಜ್ಯುವೆಲರಿ, ಮುಗುಳ್ನಗೆ ಸ್ಮೈಲ್, ಶಶಿಕಿರಣ. ಸೊ ವಾಟ್ ಯು ಶುಡ್ ಹ್ಯಾವ್, ಯು ಶುಡ್ ಹ್ಯಾವ್ ಸ್ಮೈಲಿ ಫ್ರೆಂಡ್ಸ್. ಮೈಲ್ಸ್ ಅಂಡ್ ಮೈಲ್ಸ್ ಆಫ್ ಸ್ಮೈಲ್ಸ್ ಇರಬೇಕು. ಎ ಮ್ಯಾನ್ ವಿತೌಟ್ ಸ್ಮೈಲ್ ಶುಡ್ ನಾಟ್ ಓಪನ್ ಎ ಶಾಪ್ ಅಂತ ಒಂದು ಗಾದೆ ಇದೆ. ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಇರಲಿಲ್ಲ ಎಂದರೆ, ಮಂದಹಾಸ ಇರಲಿಲ್ಲ ಎಂದರೆ ಏನೂ ಪ್ರಯೋಜನವಿಲ್ಲ. ನಾನು ಅಂದ ಯಾವುದರಿಂದ, ಮುಗುಳ್ನಗೆಯಿಂದ, ಅರಳಿರೆ ಮುಖಾರವಿಂದ, ಈ ಸುಖಿ ಬಾಳಿಗದು ಮಕರಂದ ಅಂತ ತುಂಬ ಹಿಂದೆ ನಾನು ಒಂದು ಚುಟುಕವನ್ನು ಕೂಡ ಬರೆದಿದ್ದೆ ಸ್ನೇಹಿತರೆ. ಮೌನ ಒಳ್ಳೆಯದು, ಆದರೆ ಅತಿಯಾದ ಮೌನ ಕೆಟ್ಟದ್ದು ಅಂತ ಕೂಡ ನನಗನ್ಸಿದೆ. ಯಾರೋ ಒಬ್ಬರು ಈಗ ಸಂಬಂಧಗಳಲ್ಲಿ ಏನಾಗ್ತದೆ, ತುಂಬ ಸೈಲೆನ್ಸ್ ಆಗಿ ಇದ್ರೆ ಒಂಥರ ಹೆಂಗೆ ಬೇಜಾರಾಗ್ತದೆ ಮುನಿಸ್ಕೊಂಡ್ಬಿಟ್ರೆ ಅಂತ ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ಹಾಗಾಗಿ ನಾನಿವತ್ತು ನಿಮಗೆ ಮೌನದ ಮಹತ್ವವನ್ನು ಇಲ್ಲಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನಮ್ಮ ಯೂಟ್ಯೂಬ್ ಚಾನಲ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಎರಡೂ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ. ಲೈಕ್ ಮಾಡ್ತಾರೆ, 4 ಜನಕ್ಕಿಂತ ವಿಡಿಯೋ ಫಾರ್ವರ್ಡ್ ಮಾಡ್ತಾರೆ. ಆ್ಯಂಡ್ ಯು ವಿಲ್ ಸಿ ಎ ಡಿಫ್ರೆನ್ಸ್ ಇನ್ ಯು. ಯಾವಾಗ ನೀವು ಕಾಮೆಂಟ್ ಮಾಡಿದಾಗ, ಜಯಪ್ರಕಾಶ್ ಅವರು ಈಗ ಮೌನದ ಬಗ್ಗೆ ಕಾಮೆಂಟ್ ಮಾಡಿದ್ರು, ಆ ಮೌನದ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ನೀವು ಕಾಮೆಂಟ್ ಮಾಡಿದ್ರೆ ನಾನು ಓದ್ತೇನೆ, ನಾನು ಕಾಮೆಂಟ್ ಮಾಡ್ತೇನೆ. ದೆನ್ ಯು ಆರ್ ಗೋಯಿಂಗ್ ಟು ಲರ್ನ್ ಸಮಥಿಂಗ್ ಫ್ರೀ ಆಫ್ ಕಾಸ್ಟ್. ಏನಂತೀರಿ? ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ವಿನಂತಿಸ್ಕೊಳ್ತೇನೆ. ಓಕೆ.